ಇವತ್ತು ಮಾಡ್ತಾವ್ರೆ ಅಂತ ಹೇಳಿದ್ರೆ ನಮಗೆ ಸಿನಿಮಾ ನಟಿಯರು ಬರಲ್ಲ ಅಂತ ಹೇಳಿದ್ರು. ಸಂದೇಶ್ ನಾಗರಾಜ್ ಅವರು ಒಬ್ಬರು ಸಕ್ಸಸ್ಫುಲ್ ಉದ್ಯಮಿ, ಸಕ್ಸಸ್ಫುಲ್ ರಾಜಕಾರಣಿ. ಅವರು 80ನೇ ಹುಟ್ಟುಹಬ್ಬದ ದಿನಾಚರಣೆಯನ್ನು ಮಾಡಿಕೊಳ್ಳುವಂಥ ಹಿನ್ನೆಲೆಯಲ್ಲಿ ಇವತ್ತು ಮೈಸೂರಿನ ನಾಗರಿಕರು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಸುಮಾರು ಒಂದು 300 ಜನ ಇಲ್ಲಿ ಸೇರಿದ್ದು. 31ನೇ ತಾರೀಕು ಆಗಸ್ಟು 2025 ಅವತ್ತು ಮನೆ ಮುಖ್ಯಮಂತ್ರಿಗಳು ಬಂದು ಅವ್ರನ್ನ ವಿಶ್ ಮಾಡರಿದ್ದಾರೆ. ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಬರ್ತಾಯಿದ್ದಾರೆ. ಸುಮಾರು ನನಗಿರುವಂಥ ಮಾಹಿತಿ ಪ್ರಕಾರ ಒಂದು ಅರ್ಧ ಡಜನ್ ಮೇಲೆ ಪ್ರಮುಖವಾದ ಮಂತ್ರಿಗಳು ಬರ್ತಾರೆ. ಒಂದು 40-50 ಜನ MLAಗಳು MLCಗಳು ಬರ್ತಾರೆ. ಅವತ್ತು 1,00,000 ಜನ ಸೇರುವಂಥ ಒಂದು ಕಾರ್ಯಕ್ರಮ. ನಮ್ಮ ವಿಕ್ರಾಂತ್ ದೇವೇಗೌಡರ ನೇತೃತ್ವದಲ್ಲಿ ಸಮಿತಿಗಳನ್ನು ರಚನೆ ಮಾಡಿದ್ದಾರೆ. ಭಾಳ ಅರ್ಥಪೂರ್ಣವಾಗಿ ಸಕ್ಸಸ್ಫುಲ್ಲಾಗಿ ಆ ಕಾರ್ಯಕ್ರಮನ ಮಾಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಈ ಒಂದು ಪೂರ್ವಭಾವಿ ಸಭೆಯನ್ನು ಇವತ್ತು ಮಾಡಿದ್ದು. ಹಲವಾರು ಸಲಹೆಗಳನ್ನು ಬೇರೆ ಬೇರೆ ಫೀಲ್ಡಲ್ಲಿ ಕೆಲಸ ಮಾಡಿರುವಂಥವರು ಕೊಟ್ಟಿದ್ದಾರೆ. ನಮ್ಮ ಮೈಸೂರು ನಗರದ ಖ್ಯಾತ ಉದ್ಯಮಿ, ಚಲನಚಿತ್ರ ನಿರ್ಮಾಪಕರು, ರಾಜಕೀಯ ಮುತ್ಸದ್ದಿಗಳಾದಂಥ ಸಂದೇಶ್ ನಾಗರಾಜ್ರವರ 31ನೇ ತಾರೀಕು ನಡೀತಕ್ಕಂಥ ಹುಟ್ಟಿದಬ್ಬಕ್ಕೆ ಪೂರ್ವಭಾವಿ ಸಭೆಯನ್ನು ಇಲ್ಲಿ ನಡೆದಂಥ ಸಂದರ್ಭದಲ್ಲಿ ಎಲ್ಲರೂ ಭಾಗಿಯಾಗಿದ್ದರು. ಹಿರಿಯರು ಭಾಗಿಯಾಗಿದ್ದರು, ಕಿರಿಯರು ಭಾಗಿಯಾಗಿದ್ದರು. ನಾವು ಸಂದೇಶ್ ನಾಗರಾಜ್ ಅವ್ರಿಗೆ ಇವತ್ತು 80ನೇ ವರ್ಷ ಅಲ್ಲ, 100 ವರ್ಷ ಬಾಳಲಿ ಅಂತಕ್ಕಂಥ, ಬದುಕಲಿ ಅಂತಕ್ಕಂಥದ್ದನ್ನು ಅವರ ಎಲ್ಲರಿಗೂ ನಾವು ಹೇಳಬೇಕು ಅಂತ ಅವ್ರಿಗೆ ಆಶೀರ್ವಾದವನ್ನು ಎಲ್ಲ ಮಾಡಿದ್ದಾರೆ. ಅವರು ಬದುಕ್ತಾರೆ, ಬಾಳ್ತಾರೆ. ಜೊತೆಗೆ ಇವತ್ತು ಕಾರಣೀಭೂತರಾದಂಥ ನನ್ನ ಮಿತ್ರರಾದಂಥ ದೇವೇಗೌಡರು, ವಿಕ್ರಾಂತ್ ದೇವೇಗೌಡರು ಕಾರಣೀಭೂತರಾದರು. ಅದರಿಂದ ಸಂದೇಶ್ ನಾಗರಾಜ್ ಅವರು ಯಶಸ್ವಿಯಾಗಿ ಒಂದು ಹುಟ್ಟುದ ಹಬ್ಬನ ಯಶಸ್ವಿ ಆಗಲಿ. ನಾವೆಲ್ಲ ಬರ್ತೀವಿ, ನೀವು ಬನ್ನಿ. ಸನ್ಮಾನ್ಯ ಹಿರಿಯರಾದಂಥ ಸಂದೇಶ್ ನಾಗರವರ 80ನೇ ವರ್ಷದ ಹುಟ್ಟುದ ಹಬ್ಬವಾಗಿ 31ನೇ ತಾರೀಕು ಈ ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹಾಗೂ ಎಲ್ಲ ಸಚಿವರುಗಳು, ಶಾಸಕರುಗಳು ಮತ್ತು ಎಲ್ಲ ಸಮಾಜದ ಮುಖಂಡರುಗಳು ಭಾಗವಹಿಸೋದ್ರಿಂದ ಆ ಸಭೆ ಯಶಸ್ವಿಯಾಗಿ ನಡೆಸಬೇಕು ಅಂತ ಇವತ್ತು ನಾವು ಪೂರ್ವಭಾವಿ ಸಭೆಯಾಗಿ ಇವತ್ತು ಸನ್ಮಾನ್ಯ KS ಭಗವಾನ್, KPCC ವಕ್ತಾರ ಲಕ್ಷ್ಮಣ್, ನಗರ ಕಾಂಗ್ರೆಸ್ಸದ ಆರ್ ಮೂರ್ತಿ ಮತ್ತು ಪೈಲವಾನ್ ಮುಕುಂದ, M ರಾಮೇಗೌಡರು ಮತ್ತು ಇನ್ನಿತರ ಎಲ್ಲ ಜನಾಂಗದ ಎಲ್ಲ ಪಕ್ಷದ ಮುಖಂಡರು ಭಾಗವಹಿಸಿದರು. ಇವತ್ತೊಂದು ನಾವು ಸಂದೇಶ್ ನಗರದ ಒಂದು ಸಮಿತಿ ಅಂತ ಮಾಡಿ ಯಶಸ್ವಿ ಮಾಡಿದ್ವಿ. ಅವತ್ತಿನ ಕಾರ್ಯಕ್ರಮಕ್ಕೆ ನಾವೆಲ್ಲ ಕೈ ಜೋಡಿಸಿ ಅವ್ರ ಜೊತೆ ಇರ್ತೀವಿ ಅಂತ ನಾವು ಈ ಮೂಲಕ ತಿಳಿಸ್ತೀವಿ.